ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ತರಗತಿಯಲ್ಲಿ ನಾವು ದಕ್ಷಿಣ ಏಷ್ಯಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾವನ್ನು ಸಂಪರ್ಕಿಸುವ ಪ್ರಮುಖ ಪ್ರಾದೇಶಿಕ ಸಂಘಟನೆವಾದ ಬಿಮ್ಸ್ಟೆಕ್ ಬಗ್ಗೆ ನೋಡೋಣ. ಬಿಮ್ಸ್ಟೆಕ್ ಎಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದು 1997ರಲ್ಲಿ ಸ್ಥಾಪಿತವಾದ ಈ ಸಂಘಟನೆ ಬೆಂಗಾಲ್ ಕೊಲ್ಲಿಯ ಸುತ್ತಮುತ್ತಲಿನ ದೇಶಗಳ ಮಧ್ಯೆ ಆರ್ಥಿಕ, ತಾಂತ್ರಿಕ ಮತ್ತು ಬಹುಕ್ಷೇತ್ರ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮ್ಯಾನ್ಮಾರ್, ಥೈಲ್ಯಾಂಡ್, ನೇಪಾಳ ಮತ್ತು ಭೂತಾನ್ ಸೇರಿ ಒಟ್ಟು 7 ದೇಶಗಳು ಇದರ ಸದಸ್ಯರು. ಪ್ರಾದೇಶಿಕ ಸಹಕಾರ, ವಾಣಿಜ್ಯ, ಭದ್ರತೆ, ಸಂಪರ್ಕತೆ ಮತ್ತು ಅಭಿವೃದ್ಧಿಗೆ ಬಿಮ್ಸ್ಟೆಕ್ ಮಹತ್ವದ ವೇದಿಕೆ ಆಗಿದೆ. ಇಂದು ನಾವು ಇದರ ಸ್ಥಾಪನೆ, ಉದ್ದೇಶಗಳು, ಸದಸ್ಯ ರಾಷ್ಟ್ರಗಳು ಹಾಗೂ ಭಾರತದ ಪಾತ್ರವನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಬಿಮ್ಸ್ಟೆಕ್ ಎಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದರ ಸ್ಥಾಪನೆ 6 ಜೂನ್ 1997. ಇದರ ಕೇಂದ್ರ ಕಚೇರಿ ಇರುವುದು ಢಾಕಾ, ಬಾಂಗ್ಲಾದೇಶ್. ಬಿಮ್ಸ್ಟೆಕ್ ದಕ್ಷಿಣ ಏಷ್ಯಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾ ದೇಶಗಳನ್ನು ಸಂಪರ್ಕಿಸುವ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಬಿಮ್ಸ್ಟೆಕ್ನ ಉದ್ದೇಶಗಳು ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ವೃದ್ಧಿ, ತಾಂತ್ರಿಕ ಸಹಕಾರ ನೀಡುವುದು, ಶಕ್ತಿ ಕ್ಷೇತ್ರದಲ್ಲಿ ಸಹಕಾರ ನೀಡುವುದು, ಭದ್ರತೆ ಮತ್ತು ಭಯೋತ್ಪಾದನೆ ವಿರೋಧಿ ಕ್ರಮಗಳನ್ನು ಕೈಗೊಳ್ಳುವುದು, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿ, ಮೀನುಗಾರಿಕೆ, ಕೃಷಿ, ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಸದಸ್ಯ ರಾಷ್ಟ್ರಗಳು 7: ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಭೂತಾನ್, ಮ್ಯಾನ್ಮಾರ್, ಥೈಲ್ಯಾಂಡ್. ಇದನ್ನು ಸರಳವಾಗಿ ನೆನಪಿಟ್ಟುಕೊಳ್ಳಲು MBVS ಟಿನ್ ಅಂತ ನೆನಪಿಟ್ಟುಕೊಳ್ಳಿ. M ಎಂದರೆ ಮ್ಯಾನ್ಮಾರ್, B ಎಂದರೆ ಬಾಂಗ್ಲಾದೇಶ್, B ಎಂದರೆ ಭೂತಾನ್, S ಎಂದರೆ ಶ್ರೀಲಂಕಾ, T ಎಂದರೆ ಥೈಲ್ಯಾಂಡ್, I ಎಂದರೆ ಇಂಡಿಯಾ, N ಎಂದರೆ ನೇಪಾಳ. ಬಿಮ್ಸ್ಟೆಕ್ ನಲ್ಲಿ ಒಟ್ಟು 7 ಪ್ರಮುಖ ಕ್ಷೇತ್ರಗಳಿವೆ. ಅವು ಯಾವುವೆಂದರೆ ವ್ಯಾಪಾರ ಮತ್ತು ಹೂಡಿಕೆ, ಸಾರಿಗೆ ಮತ್ತು ಸಂಪರ್ಕ ಕ್ಷೇತ್ರ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಕ್ಷೇತ್ರ, ಭದ್ರತೆ ಕ್ಷೇತ್ರ, ಕೃಷಿ ಮತ್ತು ಆಹಾರ ಭದ್ರತೆ, ಜನರಿಂದ ಜನರಿಗೆ ಸಂಪರ್ಕಿಸುವುದು, ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವು 7 ಪ್ರಮುಖ ಕ್ಷೇತ್ರಗಳು ಇದು ಒಳಗೊಂಡಿದೆ. ಭಾರತಕ್ಕೆ ಬಿಮ್ಸ್ಟೆಕ್ ಮಹತ್ವವಾದದ್ದು ಏಕೆಂದರೆ ಸಾರ್ಕ್ ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ಬಿಮ್ಸ್ಟೆಕ್ಗೆ ಭಾರತ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಆಕ್ಟ್ ಈಸ್ಟ್ ಪಾಲಿಸಿಗೆ ಬೆಂಬಲ ನೀಡುತ್ತಿದೆ. ಚೀನಾದ ಪ್ರಭಾವವನ್ನು ಸಮತೋಲನಗೊಳಿಸಲು ಇದು ಉಪಯುಕ್ತವಾಗಿದೆ. ಬಂಗಾಳ ಕೊಲ್ಲಿಯ ಪ್ರದೇಶದಲ್ಲಿ ಸಾಗರ ಭದ್ರತೆ ನೀಡುತ್ತದೆ. ಉತ್ತರ ಪೂರ್ವ ಭಾರತದ ಅಭಿವೃದ್ಧಿಗೆ ಇದು ಸಹಕಾರವಾಗಿದೆ. ನಾವು ಇವಾಗ ಬಿಮ್ಸ್ಟೆಕ್ ಶೃಂಗಸಭೆಗಳ ಬಗ್ಗೆ ನೋಡೋಣ. ಪ್ರಮುಖ ಶೃಂಗಸಭೆಗಳು: 1ನೇ ಶೃಂಗಸಭೆ 2004 ಬ್ಯಾಂಕಾಕ್, 2ನೇ ಶೃಂಗಸಭೆ 2008 ನವದೆಹಲಿ, 3ನೇ ಶೃಂಗಸಭೆ 2014 ನೇಪಿಡಾ, 4ನೇ ಶೃಂಗಸಭೆ 2018 ಕಠ್ಮಂಡು, 5ನೇ ಶೃಂಗಸಭೆ 2022 ಕೊಲಂಬೋ. ಬಿಮ್ಸ್ಟೆಕ್ ಚಾರ್ಟರ್ ಅಂಗೀಕಾರವಾಯಿತು 2022ರಲ್ಲಿ. 2022ರಲ್ಲಿ ಬಿಮ್ಸ್ಟೆಕ್ ಚಾರ್ಟರ್ ಅಂಗೀಕರಿಸಲಾಯಿತು. ಇದು ಸಂಸ್ಥೆಗೆ ಕಾನೂನುಬದ್ಧ ಬಲ ನೀಡಿತು. ಬಿಮ್ಸ್ಟೆಕ್ನ ಕೆಲವೊಂದು ಸವಾಲುಗಳು: ಇದು ನಿಧಾನವಾದ ನಿರ್ಧಾರ ಪ್ರಕ್ರಿಯೆಯಾಗಿದೆ. ಸದಸ್ಯರ ಆರ್ಥಿಕ ಅಸಮಾನತೆಯು ಇದರ ಒಂದು ದೊಡ್ಡ ಸವಾಲಾಗಿದೆ. ರಾಜಕೀಯವಾಗಿ ಅಸ್ಥಿರತೆಯು ಇದರ ಇನ್ನೊಂದು ದೊಡ್ಡ ಸವಾಲಾಗಿದೆ. ನಿಧಿಗಳ ಕೊರತೆ ಇದರ ಇನ್ನೊಂದು ಸವಾಲು. ಇವು ಬಿಮ್ಸ್ಟೆಕ್ನ ಪ್ರಮುಖ ಸವಾಲುಗಳಾಗಿವೆ. ಇಲ್ಲಿವರೆಗೂ ಬಿಮ್ಸ್ಟೆಕ್ನ ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಂಡು ನನ್ನ ಯೂಟ್ಯೂಬ್ನಲ್ಲೂ ನೀವು ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ನನ್ನನ್ನು ಬೆಂಬಲ ನೀಡುತ್ತೀರಿ. ನಾನು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಕೂಡ ತಿಳಿದುಕೊಂಡು ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.